ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ, ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಈ ಬ್ರಹ್ಮಾಂಡದ ದ್ವಾದಶ ರಾಶಿಗಳಲ್ಲಿ ಅತ್ಯಂತ ಶಿಸ್ತಿನ, ಕಠಿಣ, ಪರಿಶ್ರಮಿ ಮತ್ತು ಅಚಲವಾದ ಸಹನಾಶೀಲ ರಾಶಿ ಯಾವುದು ಎಂದು ಕೇಳಿದರೆ ಅದು ನಿಸ್ಸಂದೇಹವಾಗಿ ಮಕರ ರಾಶಿ ಅಂತ ಹೇಳ್ಬೋದು. ಸ್ನೇಹಿತರೆ, ಸಾಕ್ಷಾತ್ ನ್ಯಾಯ ದೇವತೆಯಾದ ಶನಿದೇವನ ಪೂರ್ಣ ಆಳ್ವಿಕೆಗೆ ಒಳಪಟ್ಟಿರುವ ಈ ರಾಶಿಯವರು ಹುಟ್ಟುತ್ತಲೇ ಸಾಧನೆಯ ಒಂದು ದೊಡ್ಡ ಗುರಿಯನ್ನು ಹೊತ್ತು ಬಂದವರು. ಇವರಿಗೆ ಶಾರ್ಟ್ಕಟ್ ದಾರಿಯಲ್ಲಿ ಯಶಸ್ಸು ಪಡೆಯುವುದು ಗೊತ್ತಿಲ್ಲ. ಬದಲಿಗೆ ಬೆವರು ಸುರಿಸಿ ಕಷ್ಟಪಟ್ಟು ಬೆಟ್ಟದ ಶಿಖರ ಏರುವುದು ಇವರಿಗೆ ಚಿರಪರಿಚಿತ. ಆದರೆ ಸ್ನೇಹಿತರೆ, ಇಂದು ಒಂದು ಕಟು ಸತ್ಯವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಹಗಲಿರುಳು ವಿರಾಮವಿಲ್ಲದೆ ದುಡಿಯುವ ಅಪ್ರತಿಮ ಬುದ್ಧಿವಂತಿಕೆ ಮತ್ತು ತಾಳ್ಮೆಯ ಶಕ್ತಿ ಇರುವ ಈ ಮಕರ ರಾಶಿಯವರು ಇಂದು ಏಕೆ ಇಷ್ಟು ಗೊಂದಲಮಯವಾಗಿದೆ? ಎಲ್ಲವನ್ನು ಗೆಲ್ಲಬೇಕು ಎನ್ನುವ ಹಠವಿದ್ದರೂ ಮನಸ್ಸಿನ ಒಳಗಡೆ ಒಂದು ರೀತಿಯ ಅತೃಪ್ತಿ ಮತ್ತು ಒಂಟಿತನ ಇವರನ್ನು ಯಾಕೆ ಕಾಡುತ್ತಿದೆ? ಇವರು ಯಶಸ್ಸಿನ ಮೆಟ್ಟಲುಗಳನ್ನು ಹತ್ತುತ್ತಿರುವಾಗಲೇ ಯಾವುದೋ ಅದೃಷ್ಟ ಶಕ್ತಿಗಳು ಇವರ ಕಾಲನ್ನು ಹಿಂದೆ ಎಳೆಯುತ್ತಿವೆಯೇ? ನೀವು ಎಷ್ಟೇ ಪರಿಶ್ರಮ ಹಾಕಿದರೂ ನಿಮ್ಮ ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲವೆಂದರೆ, ಅಥವಾ ನಿಮ್ಮ ಬದುಕು ನೆಮ್ಮದಿ ಇಲ್ಲದೆ ನರಕದಂತೆ ಭಾಸವಾಗುತ್ತಿದ್ದರೆ, ನಿಮ್ಮ ಹೊರಗಿನ ಪ್ರಪಂಚಕ್ಕಿಂತ ಹೆಚ್ಚಾಗಿ ನಿಮ್ಮ ಒಳಗೆ ಅಡಗಿರುವ 3 ರಹಸ್ಯ ಶತ್ರುಗಳು ಇದಕ್ಕೆ ಕಾರಣ. ಈ ಶತ್ರುಗಳು ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನಿಮ್ಮನ್ನು ನಿಧಾನವಾಗಿ ಸೋಲಿನ ಸುಳಿಗೆ ತಳ್ಳುತ್ತಿವೆ. ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯವರ ಪ್ರಗತಿಯನ್ನು ತಡೆಯುತ್ತಿರುವ ಆ 3 ಪ್ರಮುಖ ಶತ್ರು ಯಾವುವು ಮತ್ತು ಶನಿದೇವನ ಕೃಪೆಯನ್ನು ಪೂರ್ಣವಾಗಿ ಪಡೆದು ನಿಮ್ಮ ಈ ಕಷ್ಟದ ಹಾದಿಯನ್ನು ರಾಜಮಾರ್ಗವನ್ನಾಗಿ ಬದಲಾಯಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಮತ್ತು ನೇರವಾಗಿ ವಿವರಿಸಲಿದ್ದೇವೆ. ಮತ್ತು ನೀವು ಇವತ್ತು ನಿಮ್ಮ ವ್ಯಕ್ತಿತ್ವದ ಮತ್ತೊಂದು ಮುಖವನ್ನು ತಿಳಿಯಲು ಸಿದ್ಧರಾಗಿ. ಬನ್ನಿ, ಈ ಅದ್ಭುತ ರಹಸ್ಯಗಳನ್ನು ಬಿಡಿಸೋಣ. ಮಕರ ರಾಶಿಯವರ ಯಶಸ್ಸಿನ ಹಾದಿಗೆ ಅಡ್ಡಲಾಗಿ ನಿಂತಿರುವ ಮೊದಲನೇ ಮತ್ತು ಅತ್ಯಂತ ಬಲಿಷ್ಠ ಶತ್ರು ಎಂದರೆ ಅವರ ಅತಿಯಾದ ನಕಾರಾತ್ಮಕ ಚಿಂತನೆ. ಮಕರ ರಾಶಿಯ ಅಧಿಪತಿ ಶನಿದೇವ. ಶನಿಯ ಪ್ರಭಾವದಿಂದಾಗಿ ನೀವು ಹುಟ್ಟುತ್ತಲೇ ವಾಸ್ತವವಾದಿಗಳು. ಅಂದರೆ ನೀವು ಗಾಳಿಯಲ್ಲಿ ಗೋಪುರ ಕಟ್ಟುವವರಲ್ಲ. ಆದರೆ ಈ ವಾಸ್ತವವಾದಿ ಗುಣವೇ ಎಷ್ಟೋ ಬಾರಿ ಮಿತಿಮೀರಿ ಪ್ರೆಸಿಮಿಸಮ್ ಅಂದರೆ ನಕಾರಾತ್ಮಕತೆಯಾಗಿ ಬದಲಾಗಿ ಬಿಡುತ್ತದೆ. ಯಾವುದಾದರೂ ಒಂದು ಹೊಸ ಆಲೋಚನೆ ಅಥವಾ ಹೊಸ ಕೆಲಸ ನಿಮ್ಮ ಮುಂದೆ ಬಂದಾಗ ಅದು ಹೇಗೆ ಗೆಲ್ಲಬಹುದು ಎನ್ನುವುದಕ್ಕಿಂತ ಅದರಲ್ಲಿ ಏನೆಲ್ಲ ತೊಂದರೆಗಳು ಬರಬಹುದು ಅಥವಾ ಅದು ಹೇಗೆ ಸೋಲಬಹುದು ಎನ್ನುವುದರ ಬಗ್ಗೆಯೇ ನಿಮ್ಮ ಮೆದುಳು ಹೆಚ್ಚು ಯೋಚಿಸಲು ಶುರು ಮಾಡುತ್ತದೆ. ಸಮಸ್ಯೆ ಎಲ್ಲಿ ಅಡಗಿದೆ ಗೊತ್ತಾ? ನೀವು ಬರೀ ವರ್ಸ್ಟ್ ಕೇಸ್ ಸಿನಾರಿಯೋ ಬಗ್ಗೆ ಅತಿಯಾಗಿ ಯೋಚಿಸುತ್ತೀರಿ. ನಾನು ಹಣ ಹೂಡಿದರೆ ಅದು ಮುಳುಗಿ ಹೋದರೆ ಏನು ಮಾಡುವುದು? ನಾನು ಆ ಕೆಲಸ ಶುರು ಮಾಡಿದಾಗ ಜನರು ನಕ್ಕರೆ ಏನು ಮಾಡುವುದು? ಎನ್ನುತ್ತಾ ಹತ್ತಾರು ಏನು ಮತ್ತು ಹೇಗೆ ಎನ್ನುವ ಪ್ರಶ್ನೆಗಳು ನಿಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗಿಸಿಬಿಡುತ್ತೆ. ಈ ಓವರ್ ಥಿಂಕಿಂಗ್ನಿಂದಾಗಿ ನೀವು ಎಷ್ಟೋ ಅದ್ಭುತವಾದ ಅವಕಾಶಗಳನ್ನು ಕೇವಲ ಭಯದ ಕಾರಣಕ್ಕೆ ಕೈಬಿಟ್ಟಿದ್ದೀರಿ. ನಿಮ್ಮ ಗಂಭೀರ ಸ್ವಭಾವ ಮತ್ತು ಸದಾಕಾಲ ಯಾವುದೋ ಆತಂಕದಲ್ಲಿರುವುದು ನಿಮ್ಮ ಮುಖದ ಮೇಲಿರುವ ನಗುವನ್ನೇ ಕಸಿದುಕೊಳ್ಳುತ್ತಿದೆ. ನೆನಪಿಡಿ, ಜಗತ್ತಿನ ಅತಿದೊಡ್ಡ ಸಾಧನೆಗಳು ಭಯದಿಂದ ಆಗಿದ್ದಲ್ಲ, ಅವು ನಂಬಿಕೆಯಿಂದ ಸಾಧ್ಯವಾಗಿರುವುದು. ನಿಮ್ಮ ಅಭಿಪ್ರಾಯ ತಿಳಿಸಿ. ಮತ್ತೆ ಸ್ನೇಹಿತರೆ, ಈ ಮಾತುಗಳು ನಿಮ್ಮ ಬದುಕಿಗೆ ಕನ್ನಡಿ ಹಿಡಿದಂತೆ ಇದೆಯೇ? ನೀವು ಕೂಡ ಯಾವುದಾದರೂ ಕೆಲಸ ಮಾಡುವ ಮೊದಲು ಅದರ ಒಳ್ಳೆಯದಕ್ಕಿಂತ ಕೆಟ್ಟದರ ಬಗ್ಗೆಯೇ ಅತಿಯಾಗಿ ಯೋಚಿಸಿ ಸುಮ್ಮನಾಗಿದ್ದೀರಾ? ಹಾಗಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅತ್ಯಂತ ಧೈರ್ಯದಿಂದ ಹೌದು ಅಂತ ಒಂದು ಮೆಸೇಜ್ ಹಾಕಿ. ಸ್ನೇಹಿತರೆ, ಓವರ್ ಥಿಂಕಿಂಗ್ ಮಾಡುತ್ತೇನೆ ಎಂದು ಮುಕ್ತರಾಗಿ ಬರೆಯಿರಿ. ನಿಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ಳುವುದು ನಿಮ್ಮ ಬದಲಾವಣೆಗೆ ಮೊದಲ ಹೆಜ್ಜೆ. ಸ್ನೇಹಿತರೆ, ನಿಮ್ಮ ಗೆಲುವಿಗೆ ನಿಮ್ಮ ಬದಲಾವಣೆಯೇ ಮುಖ್ಯ ಕಾರಣ ಆಗುತ್ತದೆ ಮತ್ತು ಇದು ಲಕ್ಷಾಂತರ ಜನರ ಯಶಸ್ಸಿಗೆ ದಾರಿದೀಪವಾಗುತ್ತೆ. ಒಂದು ಪ್ರಯತ್ನ. ಈ ವಿಡಿಯೋದಲ್ಲಿ ಹೇಳುತ್ತಿರುವ ಸತ್ಯಗಳು ನಿಮ್ಮ ಮನಸ್ಸಿಗೆ ತಾಗುತ್ತಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ನೀಡುವ ಪ್ರತಿಯೊಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಮತ್ತಷ್ಟು ಆಳವಾದ ಜೀವನದ ರಹಸ್ಯವನ್ನು ಬಿಡಿಸಲು ಸ್ಫೂರ್ತಿ ನೀಡುತ್ತದೆ. ನೀವು ಇನ್ನೂ ನಮ್ಮ ಕುಟುಂಬದ ಸದಸ್ಯರಾಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮಕರ ರಾಶಿಯವರ ಬದುಕನ್ನು ನರಕ ಮಾಡುತ್ತಿರುವ ಆ 3ನೇ ಭೀಕರ ಶತ್ರು ಯಾರು ಅನ್ನೋದು ತಿಳಿಯೋಣ. ಮಕರ ರಾಶಿಯವರ ಬದುಕನ್ನು ಒಳಗಿನಿಂದಲೇ ಸದ್ದಿಲ್ಲದೆ ಕೊಲ್ಲುತ್ತಿರುವ 2ನೇ ಭೀಕರ ಶತ್ರು ಎಂದರೆ ಅವರ ಭಾವನಾತ್ಮಕ ಒಂಟಿತನ.
ಸ್ನೇಹಿತರೆ, ಮಕರ ರಾಶಿಯ ಸಂಕೇತ ಬೆಟ್ಟದ ಹಾಡು. ಅಂದರೆ ಬೆಟ್ಟದ ಶಿಖರವನ್ನು ಏರುವಾಗ ಹಾಡು ಹೇಗೆ ಒಬ್ಬಂಟಿಯಾಗಿ ಸಾಗುತ್ತದೋ ಹಾಗೆಯೇ ಮಕರ ರಾಶಿಯವರು ಕೂಡ ತಮ್ಮ ಸಾಧನೆಯ ಹಾದಿಯಲ್ಲಿ ಯಾರನ್ನು ಹತ್ತಿರ ಸೇರಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ನನ್ನ ನೋವು ನನ್ನಲ್ಲೇ ಇರಲಿ, ನನ್ನ ಸಮಸ್ಯೆಗಳನ್ನು ನಾನೇ ಬಗೆಹರಿಸಿಕೊಳ್ಳಬೇಕು, ಇನ್ನೊಬ್ಬರ ಮುಂದೆ ಕೈ ಚಾಚುವ ಅಥವಾ ಸಹಾಯ ಕೇಳುವುದು ದೌರ್ಬಲ್ಯ ಎನ್ನುವ ಒಂದು ರೀತಿಯ ಮೊಂಡುತನ ನಿಮ್ಮಲ್ಲಿ ಮನೆ ಮಾಡಿರುತ್ತದೆ. ಸಮಸ್ಯೆ ಎಲ್ಲಿ ಅಡಗಿದೆ ಗೊತ್ತಾ? ನಿಮ್ಮ ಈ ಗಟ್ಟಿತನ ಹೊರಗಿನ ಜಗತ್ತಿಗೆ ಶಕ್ತಿಯಂತೆ ಕಂಡರೂ ಅದು ನಿಮ್ಮನ್ನು ಒಳಗಿನಿಂದ ಒಬ್ಬಂಟಿಯನ್ನಾಗಿ ಮಾಡುತ್ತಿದೆ. ನಿಮ್ಮ ಮನಸ್ಸಿನ ಭಾರವನ್ನು ಹತ್ತಿರದವರ ಬಳಿಯೂ ಹಂಚಿಕೊಳ್ಳದೆ ಹೋಗುವುದರಿಂದ ನಿಮ್ಮನ್ನು ಪ್ರೀತಿಸುವವರು ಕೂಡ ನೀವು ಅಹಂಕಾರಿ ಅಥವಾ ಯಾರ ಬಗ್ಗೆಯೂ ಕಾಳಜಿ ಇಲ್ಲದ ಕಲ್ಲು ಹೃದಯದವರು ಎಂದು ತಪ್ಪು ತಿಳಿದುಕೊಳ್ಳುತ್ತಿದ್ದಾರೆ. ಹಲವು ಜನರ ನಡುವೆ ಇದ್ದರೂ ನಿಮಗೆ ಒಂದು ರೀತಿಯ ಶೂನ್ಯತೆ ಕಾಡುತ್ತಿರುತ್ತದೆ. ಎಲ್ಲರನ್ನು ಗೆಲ್ಲಬೇಕು ಎನ್ನುವ ಭಾವದಲ್ಲಿ ನೀವು ಭಾವನೆಗಳನ್ನು ಹೂತು ಹಾಕುತ್ತಿದ್ದೀರಿ. ನೆನಪಿಡಿ, ಒಬ್ಬಂಟಿಯಾಗಿ ಬೆಟ್ಟದ ತುದಿಯನ್ನು ತಲುಪಬಹುದು, ಆದರೆ ಅಲ್ಲಿ ನಿಮ್ಮ ಗೆಲುವನ್ನು ನೋಡಿ ಚಪ್ಪಾಳೆ ತಟ್ಟಲು ನಿಮ್ಮವರೇ ಯಾರೂ ಇಲ್ಲದಿದ್ದರೆ ಆ ಗೆಲುವಿಗೆ ಯಾವ ಅರ್ಥವೂ ಇರುವುದಿಲ್ಲ. ನಿಮ್ಮ ಮನದಾಳದ ಮಾತು ಹಂಚಿಕೊಳ್ಳಿ ಗೆಳೆಯರೆ. ನೀವು ಕೂಡ ನಿಮ್ಮ ಸಂಕಷ್ಟಗಳನ್ನು ಯಾರ ಮುಂದೆಯೂ ಹೇಳಿಕೊಳ್ಳದೆ ಒಳಗೊಳಗೆ ನೋವನ್ನು ನುಂಗಿಕೊಂಡು ನಗುಮುಖದ ಮುಖವಾಡ ಹಾಕುತ್ತಿದ್ದೀರಿ. ಜನಜಂಗುಳಿಯ ನಡುವೆಯೂ ನಿಮಗೆ ಒಂಟಿತನ ಕಾಡುತ್ತಿದೆಯೇ? ಹಾಗಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅತ್ಯಂತ ಧೈರ್ಯದಿಂದ ಹೌದು, ನನಗೆ ಹೀಗೆ ಅನಿಸುತ್ತಿದೆ ಎಂದು ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನ ಭಾರವನ್ನು ಹಂಚಿಕೊಳ್ಳುವುದು ದೌರ್ಬಲ್ಯವಲ್ಲ, ಅದು ನಿಮ್ಮನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತದೆ. ಇಂತಹ ಆಳವಾದ ಜೀವನದ ಸತ್ಯಗಳನ್ನು ಮತ್ತು ಪರಿಹಾರಗಳನ್ನು ನಿಮಗಾಗಿ ತರುತ್ತಿರುವ ನಮ್ಮ ಚಾನಲ್ಗೆ ನೀವು ಈಗಲೇ ಒಂದು ಲೈಕ್ ಮಾಡಿ. ಮತ್ತು ಈ ಬದುಕಿಗೆ ಸ್ಪಷ್ಟತೆ ನೀಡುತ್ತಿದೆ ಎನ್ನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ನಮಗೆ ಮತ್ತಷ್ಟು ಆಳವಾದ ಜೀವನದ ರಹಸ್ಯಗಳನ್ನು ಬಿಡಿಸಲು ಸ್ಫೂರ್ತಿ ನೀಡುತ್ತದೆ. ನೀವು ನಮ್ಮ ಕುಟುಂಬದ ಸದಸ್ಯರಾಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಬದುಕನ್ನು ನರಕ ಮಾಡುತ್ತಿರುವ ಮೂರನೇ ಭೀಕರ ಶತ್ರು ಯಾರು ಅನ್ನೋದನ್ನು ತಿಳಿಯೋಣ. ಮಕರ ರಾಶಿಯವರ ಪ್ರಗತಿಯ ವೇಗಕ್ಕೆ ಕಡಿವಾಣ ಹಾಕುತ್ತಿರುವ ಮೂರನೇ ಮತ್ತು ಅತ್ಯಂತ ಅಪಾಯಕಾರಿ ಶತ್ರು ಎಂದರೆ ಅವರ ವಿಶ್ರಾಂತಿ ಇಲ್ಲದ ಓಟ ಅಥವಾ ಕೆಲಸದ ಮೇಲಿರುವ ಅತಿಯಾದ ವ್ಯಾಮೋಹ. ಸ್ನೇಹಿತರೆ, ದುಡಿಯುವವನೇ ದೇವರಿಗೆ ಪ್ರಿಯ ಎನ್ನುವ ಮಾತಿಗೆ ನೀವು ಪಕ್ಕಾ ಉದಾಹರಣೆ. ಮಕರ ರಾಶಿಯವರಿಗೆ ಒಂದು ಕ್ಷಣ ಸುಮ್ಮನೆ ಕುಳಿತುಕೊಳ್ಳುವುದು ಎಂದರೆ ಪಾಪ ಮಾಡಿದಂತೆ ಅಥವಾ ಸಮಯವನ್ನು ವ್ಯರ್ಥ ಮಾಡಿದಂತೆ ಅನಿಸುತ್ತದೆ. ನೀವು ಯಾವಾಗಲೂ ಏನೋ ಒಂದು ಸಾಧಿಸಬೇಕು, ಎಲ್ಲಿಗೋ ತಲುಪಬೇಕು ಎನ್ನುವ ತರಾತುರಿಯಲ್ಲಿರುತ್ತೀರಿ. ಈ ಓಟದಲ್ಲಿ ನೀವು ಮರೆತು ಹೋಗುತ್ತಿರುವುದು ನಿಮ್ಮದೇ ಆದ ಜೀವ ಮತ್ತು ಜೀವನವನ್ನು. ಸಮಸ್ಯೆ ಎಲ್ಲಿ ಶುರುವಾಗುತ್ತಿದೆ ಗೊತ್ತಾ? ನೀವು ಯಶಸ್ಸಿನ ಬೆನ್ನತ್ತಿ ಹೋಗುವಾಗ ನಿಮ್ಮ ಶರೀರ ನೀಡುವ ಎಚ್ಚರಿಕೆ ಸಂಕೇತಗಳನ್ನು ನಿರ್ಲಕ್ಷ್ಯ ಮಾಡುತ್ತೀರಿ. ಸರಿಯಾದ ಸಮಯಕ್ಕೆ ಊಟವಿಲ್ಲ, ನಿದ್ರೆ ಇಲ್ಲ, ಕೇವಲ ಕೆಲಸ. ನಿಮ್ಮ ಈ ಗುಣ ನಿಮ್ಮನ್ನು ಆರ್ಥಿಕವಾಗಿ ಎತ್ತರಕ್ಕೆ ಕೊಂಡೊಯ್ಯಬಹುದು, ಆದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮ್ಮನ್ನು ಕುಗ್ಗಿಸುತ್ತಿದೆ. ನೆನಪಿಡಿ, ನೀವು ಹಣ ಗಳಿಸಲು ಆರೋಗ್ಯವನ್ನು ಪಣಕ್ಕಿಡುತ್ತಿದ್ದೀರಿ, ಆದರೆ ಒಂದು ದಿನ ಅದೇ ಆರೋಗ್ಯವನ್ನು ಮರಳಿ ಪಡೆಯಲು ನೀವು ಗಳಿಸಿದ ಎಲ್ಲ ಹಣವನ್ನು ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ನಿಮ್ಮ ಈ ವರ್ಕ್ ಹಾಲಿಕ್ ಸ್ವಭಾವವೇ ನಿಮ್ಮ ಕುಟುಂಬದ ಸಣ್ಣ ಪುಟ್ಟ ಸಂತೋಷಗಳನ್ನು ಕಸಿದುಕೊಳ್ಳುತ್ತಿದೆ. ಒಂದು ಕ್ಷಣ ನಿಜ ಹೇಳಿ, ನಿಮ್ಮ ಬದುಕಿನಲ್ಲಿ ಎಂದಾದರೂ ಹೀಗಾಗಿದೆಯೇ? ನೀವು ಕೆಲಸದ ಒತ್ತಡದಲ್ಲಿದ್ದಾಗ, ನಿಮ್ಮ ಮನೆಯವರು ಅಥವಾ ಮಕ್ಕಳು ನಿಮ್ಮ ಹತ್ತಿರ ಪ್ರೀತಿಯಿಂದ ಬಂದಾಗ ಅವರ ಮೇಲೆ ಅನಗತ್ಯವಾಗಿ ಸಿಟ್ಟು ಮಾಡಿದ್ದೀರಾ? ಅಥವಾ ಒಂದು ಸಣ್ಣ ರಜೆ ತೆಗೆದುಕೊಳ್ಳಲು ಕೂಡ ನಿಮಗೆ ಅಪರಾಧ ಪ್ರಜ್ಞೆ ಕಾಡುತ್ತಿದೆಯೇ? ಹಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅತ್ಯಂತ ಧೈರ್ಯದಿಂದ ಹೌದು, ನನಗೆ ವಿಶ್ರಾಂತಿ ಬೇಕಿದೆ ಎಂದು ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನ ದೌರ್ಬಲ್ಯವನ್ನು ಒಪ್ಪಿಕೊಳ್ಳುವುದು ಅದನ್ನು ಇರುವ ದಾರಿಯಾಗಿದೆ. ನಮ್ಮ ಈ ಪರಿಶ್ರಮಿಗಳಿಗೆ ಬದುಕಿನ ನಿಜವಾದ ಅರ್ಥವನ್ನು ತಿಳಿಸಿಕೊಡಲು ಶ್ರಮಿಸುತ್ತಿದೆ. ಈ ವಿಡಿಯೋದಲ್ಲಿ ನಾವು ಹೇಳುತ್ತಿರುವ ಮಾತುಗಳು ನಿಮಗೆ ಸರಿ ಅನಿಸುತ್ತಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಇನ್ನೂ ಹೆಚ್ಚಿನ ಪ್ರೇರಣಾದಾಯಕ ವಿಷಯಗಳನ್ನು ಸಂಶೋಧಿಸಲು ಶಕ್ತಿ ನೀಡುತ್ತದೆ. ಮಕರ ರಾಶಿಯವರೇ, ಬದುಕು ಕೇವಲ ಗುರಿ ತಲುಪುವುದಲ್ಲ, ಆ ಹಾದಿಯಲ್ಲಿ ಸಿಗುವ ಪ್ರತಿಯೊಂದು ಕ್ಷಣವನ್ನು ಸಂಭ್ರಮಿಸುವುದು ಕೂಡ. ಬನ್ನಿ ಈಗ ಈ ಮೂರು ಶತ್ರುಗಳನ್ನು ಸಂಹಾರ ಮಾಡಿ ನಿಮ್ಮ ಬದುಕನ್ನು ಸುಂದರಗೊಳಿಸುವ ಆ ಅದ್ಭುತ ಪರಿಹಾರಗಳೇನು ಎನ್ನುವುದನ್ನು ತಿಳಿಯೋಣ. ಸ್ನೇಹಿತರೆ, ಈವರೆಗೆ ನಾವು ನಿಮಗೆ ಪ್ರಗತಿಗೆ ತಡೆಯೊಡ್ಡುತ್ತಿರುವ ಮೂರು ಬಲಿಷ್ಠ ಶತ್ರುಗಳ ಮುಖವಾಡವನ್ನು ಕಳಿಸಿದೆವು. ಈಗ ಆ ದೌರ್ಬಲ್ಯಗಳನ್ನು ನಿಮ್ಮ ಯಶಸ್ಸಿಗೆ ಮೆಟ್ಟಲುಗಳನ್ನಾಗಿ ಬದಲಾಯಿಸಿಕೊಳ್ಳುವ ಸಮಯ. ಮಕರ ರಾಶಿಯವರು ತಮ್ಮ ಬದುಕಿನಲ್ಲಿ ಅದ್ಭುತ ಬದಲಾವಣೆ ತರಲು ಈ ಕೆಳಗಿನ ಮೂರು ಸೂತ್ರಗಳನ್ನು ಹಿಂದೆ ಪಾಲಿಸಲು ಶುರು ಮಾಡಿ. 1. ಪರಿಪೂರ್ಣತೆಯ ಆಟ. ಅಂದರೆ ಬಿಡಿ, ಪ್ರೋಗ್ರೆಸ್ ಓವರ್ ಪರ್ಫೆಕ್ಷನ್. ಮಕರ ರಾಶಿಯವರೇ, ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಪರ್ಫೆಕ್ಟ್ ಆಗಿರಬೇಕು ಎಂದು ಬಯಸುತ್ತೀರಿ. ಈ ಹಠವೇ ನಿಮ್ಮನ್ನು ಓವರ್ ಥಿಂಕಿಂಗ್ಗೆ ತಳ್ಳುತ್ತದೆ. ಇಂದಿನಿಂದ ಒಂದು ಹೊಸ ಮಂತ್ರವನ್ನು ರೂಢಿಸಿಕೊಳ್ಳಿ. ಪರಿಪೂರ್ಣತೆಗಿಂತ ಪ್ರಗತಿ ಮುಖ್ಯ. ಕೆಲಸವನ್ನು ಶುರು ಮಾಡಿ, ಅದು ಸಾಗುತ್ತಿರುವಂತೆಯೇ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ. ಮೊದಲ ಹೆಜ್ಜೆಯಲ್ಲೇ ಎಲ್ಲವನ್ನೂ ಸರಿಯಾಗಿರಬೇಕು ಎಂದು ಕಾಯುತ್ತಾ ಕುಳಿತರೆ ಸಮಯ ನಿಮ್ಮ ಕೈಮೀರಿ ಹೋಗುತ್ತದೆ. ಕ್ರಿಯೆಗೆ ಇಳಿಯುವುದೇ ನಿಮ್ಮ ನಕಾರಾತ್ಮಕತೆಗೆ ಮದ್ದು.
ದಿನಕ್ಕೆ ಕನಿಷ್ಠ 15 ನಿಮಿಷ ಮನದ ಮಾತು ಹ್ಯೂಮನ್ ಕನೆಕ್ಷನ್ ನಿಮ್ಮ ಕೋಟೆಯ ಒಳಗಡೆ ಒಬ್ಬಂಟಿಯಾಗಿರುವುದನ್ನು ನಿಲ್ಲಿಸಿ ದಿನಕ್ಕೆ ಕನಿಷ್ಠ 15 ನಿಮಿಷ ನಿಮ್ಮ ಸಂಗಾತಿ, ತಂದೆ, ತಾಯಿ ಅಥವಾ ನಂಬಿಕಸ್ಥ ಗೆಳೆಯನ ಜೊತೆ ನಿಮ್ಮ ಕೆಲಸದ ವಿಷಯದವಲ್ಲದ ಬೇರೆ ಮಾತುಗಳನ್ನು ಆಡಿ ನಿಮ್ಮ ಮನಸ್ಸಿನ ಸಣ್ಣ ನೋವು ಅಥವಾ ಸಂತೋಷವನ್ನು ಹಂಚಿಕೊಳ್ಳಿ. ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುವುದಲ್ಲದೆ ನಿಮ್ಮ ಸುತ್ತಲಿನ ಜನರಿಗೆ ನಿಮ್ಮ ಮೇಲಿರುವ ಪ್ರೀತಿಯನ್ನು ಹೆಚ್ಚಿಸುತ್ತದೆ. ಬಲವಾದ ಸಂಬಂಧಗಳೇ ಮನುಷ್ಯನ ಅತಿ ದೊಡ್ಡ ಆಸ್ತಿ. ಕೆಲಸದ ಸಮಯದಲ್ಲಿ ವಿರಾಮದ ನಿಯಮ 80-20 ರೂಲ್. ನೀವು ಹಗಲಿರುಳು ದುಡಿಯುವ ಹಠವನ್ನು ಸ್ವಲ್ಪ ಸಡಿಲ ಮಾಡಿ. ದಿನವೆಲ್ಲ ಒತ್ತಡದಲ್ಲಿರುವುದಕ್ಕಿಂತ ಯಾವ ಕೆಲಸದಿಂದ ನಿಮಗೆ ಅತಿ ಹೆಚ್ಚು ಫಲಿತಾಂಶ ಸಿಗುತ್ತದೆ ಆ ಕೆಲಸಕ್ಕೆ ಮಾತ್ರ ಹೆಚ್ಚಿನ ಶಕ್ತಿ ನೀಡಿ. ಮತ್ತು ಪ್ರತಿ 2 ಗಂಟೆಗೆ ಕನಿಷ್ಠ 5 ನಿಮಿಷ ಕಣ್ಣು ಮುಚ್ಚಿ ವಿಶ್ರಾಂತಿ ಪಡೆಯಿರಿ. ನಿಮ್ಮ ಶರೀರ ಮತ್ತು ಮೆದುಳಿಗೆ ನೀವು ನೀಡುವ ಸಣ್ಣ ವಿರಾಮವು ನಿಮ್ಮ ಕೆಲಸದ ವೇಗ ಮತ್ತು ಗುಣಮಟ್ಟವನ್ನು ದ್ವಿಗುಣಗೊಳಿಸುತ್ತದೆ. ಬದಲಾವಣೆಯ ಸಂಕಲ್ಪ ಇಲ್ಲಿದೆ ಸ್ನೇಹಿತರೆ. ಈ ಮಾತುಗಳು ನಿಮ್ಮ ಒಳಗಿನ ಜಾಗೃತ ಮನಸ್ಸನ್ನು ಬಡಿದೆಬ್ಬಿಸುತ್ತಿದೆಯೇ? ನೀವು ಕೂಡ ಇಂದಿನಿಂದ ಯಂತ್ರದಂತೆ ದುಡಿಯುವುದನ್ನು ಬಿಟ್ಟು ಒಬ್ಬ ಜಾಣ ಸಾಧಕನಂತೆ ಬದುಕಲು ಸಿದ್ಧವಿದ್ದೀರಾ? ಹಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಖಂಡಿತ ನಿಮಗೆ ಹೊಸ ಚೈತನ್ಯವನ್ನು ತುಂಬುವುದರಲ್ಲಿ ಸಂಶಯವಿಲ್ಲ ಸ್ನೇಹಿತರೆ. ನಿಮ್ಮ ಜೀವನ ಮಹತ್ತರ ಬದಲಾವಣೆ ತರುವ ಕೆಲಸ ಮಾಡುತ್ತಿದೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡುತ್ತಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಕುಟುಂಬದ ಜೊತೆ ಇರಲು ನಿಮ್ಮ ವ್ಯಕ್ತಿತ್ವವನ್ನು ದಿನದಿಂದ ದಿನಕ್ಕೆ ಬಲಿಷ್ಠಗೊಳಿಸಿಕೊಳ್ಳಲು ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮಕರ ರಾಶಿಯವರ ಅದೃಷ್ಟವನ್ನು ದ್ವಿಗುಣಗೊಳಿಸುವ ಮತ್ತು ಶನಿದೇವನ ಪೂರ್ಣ ಕೃಪೆಗೆ ಪಾತ್ರರಾಗಲು ಮಾಡಬೇಕಾದ ಶಕ್ತಿಯುತ ಆಧ್ಯಾತ್ಮಿಕ ಪರಿಹಾರವೇನು ಎನ್ನುವುದನ್ನು ಕೊನೆಯ ಭಾಗದಲ್ಲಿ ತಿಳಿಯೋಣ. ಮಾನಸಿಕ ಬದಲಾವಣೆಗಳ ಜೊತೆಗೆ ನಮ್ಮ ಬದುಕಿನ ದಾರಿಯನ್ನು ಸುಗಮಗೊಳಿಸಲು ಮತ್ತು ಮಕರ ರಾಶಿಯ ಅಧಿಪತಿಯಾದ ಶನಿದೇವನ ಕೃಪೆಗೆ ಪಾತ್ರರಾಗಲು ಕೆಲವು ಶಕ್ತಿಯುತ ಆಧ್ಯಾತ್ಮಿಕ ಮಾರ್ಗಗಳನ್ನು ನಮ್ಮ ಶಾಸ್ತ್ರಗಳಲ್ಲಿ ಸೂಚಿಸಲಾಗಿದೆ. ಮಕರ ರಾಶಿಯವರಿಗೆ ಕೆಳಗಿನ ಪರಿಹಾರಗಳನ್ನು ಪಾಲಿಸುವುದರಿಂದ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಅತಿ ಶೀಘ್ರದಲ್ಲಿ ಪಡೆಯಬಹುದು. ಶನಿ ಮಹಾತ್ಮನ ಆರಾಧನೆ. ಪ್ರತಿ ಶನಿವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ನಿಮ್ಮ ಬದುಕಿನ ಅಡೆತಡೆಗಳನ್ನು ನಿವಾರಿಸುತ್ತದೆ. ಶನಿವಾರದಂದು ಶನಿ ಚಾಲೀಸ ಅಥವಾ ಶನಿ ಸ್ತೋತ್ರ ಪಠಣ ಮಾಡುವುದು ನಿಮ್ಮ ಮನಸ್ಸಿನ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಸ್ಥಿರತೆಯನ್ನು ನೀಡುತ್ತದೆ. ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ. ಮಕರ ರಾಶಿಯವರಿಗೆ ಕುಲದೈವದಂತೆ ರಕ್ಷಣೆ ನೀಡುವವರು ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಸಾಧ್ಯವಾದಾಗಲೆಲ್ಲ ದರ್ಶನ ಮಾಡಿ ಅಥವಾ ಮನೆಯಲ್ಲೇ ವೆಂಕಟೇಶ್ವರನ ಸುಪ್ರಭಾತವನ್ನು ಕೇಳುವುದರಿಂದ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ. ಸೇವೆಯ ಪರಮಧರ್ಮ. ಅಂದರೆ ಶನಿದೇವನಿಗೆ ಅತಿ ಪ್ರಿಯವಾದದ್ದು ಅಸಹಾಯಕರಿಗೆ ಮಾಡುವ ಸೇವೆ. ಹಸಿದವರಿಗೆ ಅನ್ನದಾನ ಮಾಡುವುದು, ವೃದ್ಧಾಶ್ರಮಕ್ಕೆ ಸಹಾಯ ಮಾಡುವುದು ಅಥವಾ ಕಷ್ಟದಲ್ಲಿರುವ ಕಾರ್ಮಿಕರಿಗೆ ಸಹಾಯ ಮಾಡುವುದು ನಿಮ್ಮ ಜಾತಕದಲ್ಲಿರುವ ಶನಿಯ ಬಲವನ್ನು ಹೆಚ್ಚಿಸುತ್ತದೆ. ನಿಮ್ಮ ದುಡಿಮೆಯ ಒಂದು ಸಣ್ಣ ಭಾಗವನ್ನು ದಾನಕ್ಕೆ ಮೀಸಲಿಡಿ. ಹನುಮಾನ್ ಚಾಲಿಸ ಪಠಣ. ಶನಿ ದೋಷ ಅಥವಾ 7ನೇ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಹನುಮಂತನ ಆರಾಧನೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಮಕರ ರಾಶಿಯವರೇ, ನೆನಪಿಡಿ, ನೀವು ಈ ಭೂಮಿಯ ಮೇಲೆ ಸುಮ್ಮನೆ ಹುಟ್ಟಿಲ್ಲ. ನಿಮ್ಮ ಶ್ರಮ, ನಿಮ್ಮ ಶಿಸ್ತು ಈ ಜಗತ್ತಿಗೆ ಒಂದು ಮಾದರಿ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಿ, ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಮತ್ತು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಆಗ ಈ ಯಶಸ್ಸು ಎಂಬುದು ನಿಮಗೆ ಕೇವಲ ಗುರಿಯಾಗಿರುವುದಿಲ್ಲ, ಅದು ನಿಮ್ಮ ಜೀವನ ಶೈಲಿಯಾಗುತ್ತದೆ. ಅಂತಿಮ ಕರೆ, ಫೈನಲ್ ಕಾಲ್ ಟು ಆ್ಯಕ್ಷನ್. ಸ್ನೇಹಿತರೆ, ಮಕರ ರಾಶಿಯವರು ಬದುಕಿನ ಈ ನೈಜ ಸತ್ಯಗಳು ಮತ್ತು ಶಕ್ತಿಯುತ ಪರಿಹಾರಗಳು ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಒಂದೊಂದು ನಮಗೆ ಅತ್ಯಂತ ಅಮೂಲ್ಯವಾದ ಮಾಹಿತಿಯನ್ನು ತರಲು ದೊಡ್ಡ ಶಕ್ತಿ ನೀಡುತ್ತದೆ. ಈಗಲೇ ಕಮೆಂಟ್ ಬಾಕ್ಸಲ್ಲಿ ಪೂರ್ಣ ನಂಬಿಕೆಯಿಂದ ಜೈ ಶನಿದೇವ್ ಅಥವಾ ಗೆಲುವಿಗೆ ಖಚಿತ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಸಂಕಲ್ಪವು ಬ್ರಹ್ಮಾಂಡಕ್ಕೆ ತಲುಪಲಿ. ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೂ ಮತ್ತು ಕುಟುಂಬದವರಿಗೂ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಅವರಿಗೂ ಒಂದು ಹೊಸ ಭರವಸೆ ಸಿಗಲಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು. ಎಲ್ಲರಿಗೂ ಒಳಿತಾಗಲಿ.